ಇದೇನು ನನ್ನ ಗಂಡನ ಮತ್ತೆ ಇಬ್ಬರೇ ಮಾತಾಡ್ಕೊಂಡು ಇವನು ಸ್ಕೆಚ್ ಕಿಚ್ ಆಗ್ತಿದ್ದಂಗೆ ಅವ್ರೆ ಆ ಇವನ್ ಸ್ಕೆಚ್ ಆಗ್ತಾವ್ರಪ್ಪ ಕೇಳಿಸ್ಕೊಳ್ಳ ನೀರು. ಏ ನೋಡ್ಲಾ ಯೋನ್ ಮಾಡಿದ್ರು ನಿಮ್ಮ ಅಪ್ಪಂದೇವ ಮೈ ಮೇಲೆ ಅಂತೂ ಒಯ್ತಾನೆ ಇಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಎಷ್ಟು ದಿನ ಅಂತಿಳ್ಬಿಟ್ಟು ನಾವು ಹಿಂಗೆ ನೋಡ್ಕೊಳಕಾಯ್ತದೆ ಹೇಳು. ಬಂದು ಸೇರ್ಕೊಬಿಟ್ಟವು ನಿಮ್ಮಪ್ಪ. ಏಳಿ 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 ಕಡಬಿದ್ದೋದೆ ನಾನಂತೂ. ಯೋನ್ ಮಾಡಿದ್ರು ಒಯ್ತಾನೆ ಇಲ್ಲ. ಅದ್ರ ಕಳ್ಳಾಟಗಳು ಬೇರೆ. ನೋಡ್ಲಾ ಇಂತೋಳನ್ನ ಮನೆಗೆ ಇರಿಸ್ಕೊಂಡು ಏನು ಮಾಡನಿ, ಕಾಲ ಮೇಲೆ ಕಾಲು ಹಾಕೊಂಡು ದಿಮಾಕ್ ಮಾಡೋಣ. ನಾವು ಮನೆಗೆ ಇರಿಸ್ಕೊಳಕಾಯ್ತದ ನೀನೇ ಯೋಚನೆ ಮಾಡು. ನಮ್ಮ ಕೈಲಾಗಕ್ಕಿಲ್ಲಪ್ಪ ಹಿಂಗೆ ದಿಮಾಕ್ ಮಾಡ್ಕೊಂಡು ಕುಂತ್ಕೊಳ್ಳೋಣ ಎಲ್ಲನೂ ಮನೆಗೆ ಇರಿಸ್ಕೊಂಡು ಕುಂತ್ಕೊಳಕಾಯ್ತದ. ಬೇಡ ಮಗ, ಒಂದು ಕೆಲಸ ಮಾಡು, ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ತವ್ರ ಮನೆಗೆ ಬಿಟ್ಬಿಟ್ಟು ನೆಟ್ಟಗೆ ಬಾ ಹೋಗು. ಹ್ಞೂ ಕಣಮ್ಮ, ಇನ್ನು ಇರಿಸ್ಕೊಂಡು ಇನ್ನೇನು ಮಾಡನಿ. ದೇವ ಬಿಟ್ಟ ಮೇಲೆ ಬರಲಿ ಹೇಳು. ನನಗೂ ಸಾಕು ಹೋಗೈತೆ ಕಣಮ್ಮ. ನಾನು ಇರಿಸ್ಕೊಳಕ್ಕೆಲ್ಲ ಆಗಕ್ಕಿಲ್ಲ. ನನಗೂ ಸಾಕಾಗಿ ಅಯ್ಯೋ ಯಾರಪ್ಪ ಇನ್ನು ಇವಳ ಜೊತೆ ಅನ್ನಂಗೆ ಆಗೋಗ್ಬಿಟ್ಟೈತಿ. ಏನು ಒಸಿ ಆಡ್ತಾಳ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮರ ಮನೆಗೆ ಅವ್ರ ಅಮ್ಮರೇ ನೋಡ್ಕೊಂಡ್ಲಿ ಬಿಡು. ಅಯ್ಯೋ ಕಾಳ್ ನನ್ನ ಮಕ್ಳ, ನೆಟ್ಗಿದ್ದು ಮೈಕೈ ನೆಟ್ಗಿದ್ದು ನಾನು ನೆಟ್ಗಿದ್ದಾಗ ಕೆಲಸ ಮಾಡಿಸ್ಕೊಳಕ್ ಮಾತ್ರ ನಾನು ಬೇಕು. ಕೆಲಸ ಮಾಡಿಸ್ಕೊಳಕ್ಕೆ ಬುದ್ಧಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ ಒಂದು ತುಸ ಏನಾರ ಎಡವಟ್ಟಾಯಿತು ಅಂತಂದರೆ ಆಗ್ಲೇ ನೀನಿಯ ನೆಟ್ಟು ತೋರ್ವನ ಕಳಿಸ್ಬಿಡ್ತೀರಲ್ಲ ನಿಮ್ಮ ಬಾಯಿಗೆ ಮಣ್ಣಾಕ. ಹೋಗಿ ನೈಸ್ ಮಾಡಿಬಿಟ್ಟು ಕರ್ಕ ಮನೆಗಿತ್ತಳಲ್ಲ ಬಾ ಹೋಗನಿ. ನಿಮ್ಮ ಅಮ್ಮವ್ರ ಮನೆಗೆ ಹೋಗಿ ಎಷ್ಟು ದಿನ ಆಯಿತು ಬಾ ಅಂತ ಹೇಳ್ಬಿಟ್ಟು ಕರಿ. ಅವಾಗ ಬತ್ತಳಲ್ಲ ನೆಟ್ಟು ಕರ್ಕೊಂಡೋಗಿ ಅವ್ರ ಅಮ್ಮವ್ರ ಮನೆಗೆ ಬಿಟ್ಬಿಟ್ಟು ಈಗಳಮ್ಮ ಹಿಂಗೆ ಬಿಟ್ಟಿದ್ದೀನಿ, ಇನ್ನು ಕರ್ಕೊಂಡು ಬರೋಕ್ಕಾಗಕ್ಕಿಲ್ಲ ನನ್ನ ಕೈಲಿ, ಹಿಂಗೆ ಹೋಯ್ತೀನಿ ಅಂತ ನೆಟ್ಟಿಗೆ ಬಾ ಮಗ. ನಮ್ಗೆ ಯಾಕೆ ಸೋಂಕೆ ನೀ ತಲೆನೋವು, ನಮಗಿದೆ ಎಲ್ಲನೂ ಬೇಕಾಗೇ ನನಗೆ ಇಲ್ಲ. ಏನೋ ಅವಳ ಹಣೆ ಬರ ಅಲ್ಲೇ ಬಿದ್ದಿರಲಿ. ಆವಾಗನ ನಿಮ್ಮ ಅಪ್ಪ ಮೊಯ್ಯಿಂದ ಹೋಯ್ತಾನಲ್ಲ ಆವಾಗ ಏನಿಯ ಬರಲಿ ತಗ. ನಾವು ದೆವ್ವ ಬಿಡ್ಸಕ್ಕೆ ಹೋದ್ರೆ ಅವ್ರನ್ನ ಹಿಡ್ಕೊಂಡು ಹೊಡಿತಾಳೆ. ಏನು ಮಾಡೋಕ್ಕಾಯ್ತದೆ. ನಿಮ್ಮ ಅಪ್ಪಂಗೂ ಏಳಿ ಸಾಕಾಯಿತು. ನಿಮ್ಮ ಅಪ್ಪಂಗೂ ಬಿಡಯ್ಯ ಅಂದ್ರೆ ಅವ ಏನೂ ಬಿಡ್ತಾ ಇಲ್ಲ. ಇವಳು ಹಿಂಗೆ ಮಾಡ್ತಾಳೆ. ಏನು ಮಾಡೋದು ಹೇಳು. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಅದಕ್ಕೆ ನೀ ಹೋಗಿ ಬಿಟ್ಬಿಟ್ಟು ಬಾ. ನಾ ಕರಿಯೋಗು. ಕರಿತೀನಿ ಅವಳಮ್ಮ. ಇನ್ನು ಕಣ್ಣೇನು ಮಾಡೋಣ ಬಾ. ಸುಮ್ಮನೆ ನಮಗೆ ಸುಮ್ಕೆ ನೀ ಹಿಂಸೆ. ಮನೆಗಿದ್ರೆ ಬೋಲ್ ಹಿಂಸೆ ಆಯ್ತದೆ ನಮ್ಗಂತೂ. ಕುಂತ್ರು ನಿಂತರು ಅದೇ ನೀ ಹಿಂಸೆ. ಯಾಕೆ ಸುಮ್ಕೆ ನೀ ನಮಗೆ ಯಾವ ಸವಾಸನೂ ಬೇಡ ಬಿಡು ನಮ್ಗಂತೂ. ನೀನು ಹೇಳ್ದಂಗೆ ಏನಿಯ ಕರ್ಕೊಂಡೋಗಂಗೆ ನ್ಯಾಟು ಬಿಟ್ಬಿಟ್ಟು ನ್ಯಾಟು ಗೊತ್ತಿನ ತಗೆ. ನೋಡಿ ಮಂತಕ್ಕೆ ಹೋಗೋಣ, ಮಂತಕ್ಕೆ ಇತ್ತಳಲ್ಲ ಕರ್ಕೊಂಡು ಹೋಗೋಣ. ಬಾ. ಅಲ್ಲ ಇವ್ರಿಗೆ ನಾನು ಸಣ್ಣಕ್ಕಿದ್ದಾಗ ಪೊದ್ದಿ ಮನೆಗೆ ಇರಬೇಕು. ನಾನು ಸುಮ್ಮನೆ ತವ್ರ ಮನೆಗೆ ಕಳಿಸ್ರಲ್ಲ ಅಂದ್ರೆ ಕಳ್ಸಕ್ಕಿಲ್ಲ. ಇವಾಗ ನಾನು ಹಿಂಗೆ ಆಗೋಗ್ಬಿಟ್ಟು ದೇವ ಬಂದೈತೆ ಅಂತ ಆಕ್ಟಿಂಗ್ ಮಾಡ್ತಿರೋದಕ್ಕೆ ನಾನು ಬ್ಯಾಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ರಲ್ಲ ಇವರಿಬ್ರು. ಮಾಡ್ತೀನಿ ಬರ್ರಿ ಇವತ್ತು ನಿಮ್ಗೆ ಐತೆ. ಏನು ಅನ್ಕೊಂಬಿಟ್ಟಿದ್ದೀರಾ? ತವ್ರ ಮನೆ ಅಂತಂದ್ರೆ ಅಲ್ಲಿ ನಮ್ಮನ್ನ ಸಾಕಿ ಸೊಲ್ವಿ ಉಸಾರ್ ರೆಡಿ ಮಾಡಕ್ಕೆ ಗಂಡನ ಮನೆಗೆ ರೋಕಿಸ್ಕೊಳಕ್ಕೆ ಅಂತಾನೆ ನೀವು ಕರೆಸ್ಕೊತೀರಾ? ಇವತ್ತು ಐತೆ ಬರ್ರಿ ಪೊದ್ದಿ ಕೈಯ ನಿಮಗೆ ಎಲ್ಲೋಗ್ರ ಆಚಾರ ಅಂತ ಅನ್ನಿಸ್ತದೆ ನಿಮ್ಗಂತೂ. ಓಹೋ ಪರವಾಗಿಲ್ಲ, ತವ್ರ ಮನೆಯಲ್ಲ ಬಿಟ್ಟು ಬಿದ್ದಿರ್ತಾರೆ ಅಂತ ಅನ್ಕೊಂಡ್ಬಿಟ್ಟವ್ರು ಇವ್ರಂತೂ. ಹುಷಾರಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗ್ಬೇಕಂತೆ. ಸಂದಾಗಿದ್ದಾಗ ಮಾಡು 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 ಬೆಳಗಿನ ಸಂಜೆ ಗಂಟ ಕೆಲಸ ಮಾಡು. ಇವ್ರ ಮನೆಗೆ ಬಿದ್ದಿರ್ಬೇಕಂತೆ. ನಿಮ್ ಕೊಂತ್ರಿ ಬುದ್ಧಿ ಎಲ್ಲ ಇವಾಗ ಅರ್ಥ ಆಯ್ತಾಯ್ತು. ಬರ್ರಿ ಮಾಡ್ತೀನಿ. ಕರಿಲ ಕರಿ ನಿನ್ನ ಎಂಡ್ರನ ನಿಧಾನಕ್ಕೆ ನೈಸಕ್ಕೆ ಕರಿ. ಬತ್ತಾಳೆ. ಪದಿ 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 ಏಯ್ ಏನ್ರ ಅದು 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 ನಿಮ್ಮ ಅಮ್ಮೋರು ಪಾಪ ನೀನು ನೋಡಿ ದಿನ ಆಯಿತು ಏನೋ ನೀನು ನೋಡ್ಬಿಟ್ಟು ನಿಮ್ಮ ಅಮ್ಮವ್ರಿಗೆ ಪಾಪ ನೀನು ನೋಡಬೇಕು ಅಂತ ಅನ್ನಿಸ್ತಾನೆ ಇರ್ತದೆ. ಅದಕ್ಕೆ ನೀ ಬಾ ಹೋಗ್ಬಿಟ್ಟು ನಿಮ್ಮ ಅಮ್ಮವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಸಂದಕ್ಕೆ ಆಯ್ ಬಾಯ್ ಅಂತೇಳ್ಬಿಟ್ಟು ಅಂದ್ಕೊಂಡು ನ್ಯಾಟಕ್ಕೆ ಬರೋಣ. ಬಾ ಹೋಗೋಣ, ಹೋಗಿ ಯಾರಾವ ಖುಷಿಯಾಗಿ ಮಾತಾಡ್ಸ್ಕೊಂಬಿಟ್ಟು ಬರೋಣ. ಯಾಕೋ ಬೇಜಾರಾಯ್ತದೆ ನನಗೂ. ಅಲ್ಲಿದ್ರೆ ಸಂದಕ್ಕೆ ಇರ್ತದೆ. ಪಾಪ ನಿಮ್ಮ ಅಮ್ಮ ಎಷ್ಟು ದಿನದಿಂದ ಕೊಳಿಸು ಅಂತ ಹೇಳ್ತಿದ್ಲು. ಕೊಳಿಸ್ಲೇ ಇಲ್ಲ ನಾನಂತೂ. ಅಯ್ಯೋ ಏನು ಮಾಡೋದು. ಬಾ ಇವಾಗ ನಾ ಕರ್ಕೊಂಡು ಹೋಗ್ಬಿಟ್ಟದಾಗೆ ಬಿಟ್ಬಿಟ್ಟು ಬರ್ತೀನಿ. ಬಾ ಹೋಗನ್ ಬಾ. ಏಯ್ ಬಾಯ್ಲಿ ಹತ್ರ ಬರ್ಲ ಇಲ್ಲಿ. ಪದ್ದು ಏನ್ಲ ನನ್ನೇನಿಯ ತವ್ರ ಮನೆಗೆ ಕಳಿಸ್ತೀಯ? ಯಾರು ತವ್ರ ಮನೆಗೆ ಕಳಿಸ್ತೀಯ? ನನ್ನ ಸೊಸೆ ತವ್ರ ಮನೆಗೆ ಕಳಿಸ್ತೀಯಲ್ಲ. ನಾನು ನಿಮ್ಮ ಅಪ್ಪ ಅಂತ ಗೊತ್ತಿದ್ರು ತವ್ರ ಮನೆಗೆ ಕಳಿಸ್ತೀಯಲ್ಲ. ಓಹೋ ನಾನು ಸಂಪಾದನೆ ಮಾಡಿಕ್ಕಿರ ಆಸ್ತಿ ಬೇಕು, ಎಲ್ಲ ಬೇಕು. ಆದ್ರೆ ನಿಮ್ಮ ಅಪ್ಪಿಲು ಬಂದಿದ್ದ ತಕ್ಷಣ ನೀನಿಯ ನಿಮ್ಮ ಅಪ್ಪಂಗೆ ಮಾತ್ರ, ನಿಮ್ಮ ಅಪ್ಪನ ಇರಿಸ್ಕೊಳ್ಳೋ ಯೋಗ್ಯತೆ ಮಾತ್ರ ನಿನಗಿಲ್ಲ ಅಲ್ಲೆಲ್ಲ. ತವ್ರ ಮನೆ ಯಾರು ತವ್ರ ಮನೆಗೆ ಬಿಟ್ಟು ಬಂದಿಗೆ ಹೇಳ? ಯವ್ವ ಹೊಡಿಬೇಡ ಅಪ್ಪ ಹೊಡಿಬೇಡಪ್ಪ. ಪಾಪ ಕಣಪ್ಪ. ಪದ್ದಿನ ಅವ್ರ ಅಮ್ಮ ನೆನೆಸ್ಕೊತಾ ಇದ್ರಲ್ಲಪ್ಪ. ಅದಕ್ಕೆ ನೀ ಪದ್ದಿನ ಬಿಟ್ಬಿಟ್ಟು ಬರೋಣ ಅಂತ ಕೇಳ್ದೆ ಅಷ್ಟೇ ಕಣಪ್ಪ. ಬ್ಯಾರೆ ಇನ್ನೇನಕ್ಕೂ ಅಲ್ಲ. ಅಯ್ಯೋ ಅಪ್ಪ ಹೊಡಿಬೇಡಪ್ಪ. ಓಯ್ ನಿನ್ನ ಯಾಕೆ ಬಿಟ್ಬಿಟ್ಟು ಬತ್ತಿಗೆ
ಆ ನಾನಿದ್ದೀನಿ ಅಂತ ಗೊತ್ತಿಲ್ವಲ್ಲ ನೀನು ಎಂಟ್ರು ಬಿಟ್ಬರ ಅಂತ ಅವಶ್ಯಕತೆ ಏನಾಯ್ತಾ? ಅವಳೆ ಎಲ್ಲ ಮಾಡೋದು ಬಿಟ್ಬಿಟ್ಟು ಬರಕ್ಕೆ ಅವಳೇನ ಹೇಳಿದ್ಲಲ್ಲ ನಿನಗೆ? ನಿನಗೆ ಏನ ಹೇಳಿದ್ಲ? ಬಿಟ್ಟು ಬಾ ಹಂಗೆ ಹಿಂಗೆ ಅಂತ ಹೇಳಿದ್ಲಲ್ಲ? ಏನು ಅನ್ಕೊಂಬಿಟ್ಟಿದೀಗ ನೀನು? ಪರವಾಗಿಲ್ವೇ ಒಯ್ದ? ಓಹೋ ಏನ್ಲ ಏನ್ಲ ನಿಂದು ಕತೆ? ಹೇಳಿದ ಕೆಲಸ ಮಾಡ್ರಲ್ಲ, ಮಗಳು ಮನೆಗೆ ಕರ್ಕೊಂಡು ಹೋಗ್ರಲ್ಲ, ಮಗಳನ್ನ ಕರ್ಕೊಂಬಿಟ್ಟು ಬರಲ್ಲ ಅಂತಂದ್ರೆ ಅದಕ್ಕೆ ಸಿಕ್ಕಿಲ್ಲ, ಇಲ್ದಿರೋದೆಲ್ಲ ಮಾಡ್ತೀಯ. ಬೊಡ್ಡ ಇದ್ನಿ ಕರ್ಕೊಂಡೋಗ್ಬಿಟ್ಟು ಸಾಸೆ ನಾವು ಎಲ್ಲೂ ಬಿಟ್ಟು ಬಂದಿಗೆ, ನೀನು ಎಲ್ಲುಗ್ಲ ಬಿಟ್ಟು ಬಂದಿಗೆ? ಅಯ್ಯಪ್ಪ ಬುಡಪ್ಪ ಏನಂಕಿತ ಬಿಟ್ಬತ್ತೀನಿ ಅಂತ ಹೇಳಕ್ಕಿಲ್ಲ ಬುಡಪ್ಪ. ಏನೋ ಟೆನ್ಷನಾಗಿ ಏನೋ ಹಂಗೆ ಅಂದ್ಬಿಟ್ಟೆ ಎಲ್ಲ ಏನೋ ಸುಮ್ಮನೆ ಹಂಗೆ ಒಂದೇ ಅಷ್ಟೇ. ನಾನು ಎಂಡ್ರನ್ನ ಬಿಡಕ್ಕೆ ನನಗೇನು ಇಷ್ಟನೇನಪ್ಪ, ನನಗೂ ಏನು ಇಷ್ಟ ಇಲ್ಲ ಬುಡಪ್ಪ. ಪ್ಲೀಸಪ್ಪ ಹೊಡಿಯೋದೆಲ್ಲ ಮಾಡ್ಬಿಡ ಕಣಪ್ಪ, ಪ್ಲೀಸಪ್ಪ. ಬಿಟ್ಬಿಡಪ್ಪ. ಏಯ್ ಏನಿಲ್ಲ ಅನ್ಕೊಂಡಿದ್ದೀಗ? ಹೆಂಡ್ತಿ ಅಂದ್ರೆ ಸರ್ವಸ್ವ. ನಿನ್ ಕಷ್ಟಕ್ಕೆ ಸುಖಕ್ಕೆ ಮಾತ್ರ ಎಂಡ್ರು ಬೇಕು, ನಿಂತ ಕೆಲಸ ಮಾಡಿಸ್ಕೊಳಕ್ ಮಾತ್ರ ಎಂಡ್ರು ಬೇಕು. ಅವಳಿಗೆ ಏನನ್ನ ಸಮಸ್ಯೆ ಆಗೈತೆ ಅಂದಿದ ತಕ್ಷಣ ನಿನಗೆ ನಿನಗೆ ಎಂಡ್ರು ಬೇಡ ನಿಂಗೆ, ಅಲ್ಲೆಲ್ಲ ನಿನಗೆ ಎಂಡ್ರೇನು? ನಿನಗೆ ಬೇಕಾದಾಗ ಚೆನ್ನಾಗಿದ್ದಾಗ ಮಾತ್ರ ನಿಂಗೆ ಎಂಡ್ರು ಬೇಕು, ಆಮೇಕಿಂದ ಮಾತ್ರ ನಿಂಗೆ ಎಂಡ್ರು ಬೇಡ, ಮಕ್ಕಳು ಬೇಡ, ಯಾರು ಬೇಡ. ಅದೇ ನಿನಗೇನಾದ್ರೂ ಹಿಂಗೆ ದೊಡ್ಡ ರೋಗ ಬಂದಿದ್ರೆ ಇಲ್ಲ ಅಂದಿದ್ರೆ ನಿನಗೇನಾದ್ರೂ ಹಿಂಗೆ ನಾನು ನಿನ್ನ ಮೈ ಮೇಲೆ ಸೇರ್ಕೊಂಡಿದ್ರೆ ಆವಾಗ ನೀನು ಎಂಡ್ರನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಟಿರಲ್ಲ. ಇವಳ ನೀನು ಎಂಡ್ರು ಬಿಟ್ಬಿಟ್ಟು ಓಡೋಗ್ಬಿಟ್ಟಿರಲ್ಲ ಎಲ್ಲದಿನ? ಹೇಳು, ನೆಟ್ಟಿಗೆ ಹೇಳ. ಇಲ್ಲಪ್ಪ. ಅದನ್ನ ಅರ್ಥ ಮಾಡ್ಕೊಳ್ಳಲೇ ಬೊಡ್ಡಿ. ನಿನಗೆ ದೆವ್ವ ಬಂದಿರೋದಲ್ಲ, ನಿನಗೆ ಕೈ ಕಾಲು ಬಿದ್ದೋಗಿದ್ರು ನೀನು ಹೆಂಡ್ತಿ ನಿನ್ನ ಸಂದಕ್ಕೆ ನೀನು ನೋಡ್ಕೊಂಡಿರೋಳು. ಅಯ್ಯೋ ಮಗನೇ ಅಂತ ಹೇಳ್ಬಿಟ್ಟು ಸಂದಕ್ಕೆ ನೋಡ್ಕೊಂಡಿರೋಳು. ಆದರೆ ನೀನು ಆಡ್ತಿದ್ದೀಗಲ್ಲ ಕಂತ್ರಿ ಆಟವ, ನೀನು ಆಡ್ತಿರೋ ಕಂತ್ರಿ ಆಟಕ್ಕೆ ನನಗೆ ಇಷ್ಟೆಲ್ಲನೂ ಆಯ್ತಿರೋದು ಅಂದರೆ ಮೊದಲು ನೀನು ನೆಟ್ಗಾಗಲೇ ಅಮ್ಮನಂತ ಅಮ್ಮನಿಗೆ ಮಾತು ಕೇಳ್ಕೊಂಡು ನಿನ್ನ ಮಕ್ಕಿಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಎಂಡ್ರು, ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಎಂಡ್ರಲ್ಲ. ನಿನ್ನ ಮಕ್ಕಿಷ್ಟು ಲೈ ಎದೊಳೆ ಮೇಕೆ ಎದೊಳೆ ರೀ. ನಾನೇನು ಮಾಡಲಿಲ್ಲ ರೀ, ನಂಗೆ ಏನೂ ಗೊತ್ತೇ ಇಲ್ಲ ರೀ. ಅಬ್ಬಬ್ಬಬ್ಬಬ್ಬಬ್ಬ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂತ ಹೇಳ್ತೀನಿ. ಯಾಕೆ ಇವಾಗ ಸಸನ್ ಕಳಿಸ್ತಿರೋದು ಮನೆಗೆ? ಯಾಕೆ ಕಳಿಸ್ತಿರೋದು ರೀ? ಪಾಪ ಅವಳು ತವ್ರ ಮನೆಗೆ ಹೋಗಿ ಶಾನೆ ದಿನ ಆಯ್ತಲ್ವಾ, ತವ್ರ ಮನೆ ಅಂತ ನೆನೆಸ್ಕೊತಾ ಇರ್ತಾಳೆ. ಅದಕ್ಕೆ ಅಯ್ಯೋ ಪಾಪ ಹೋಗ್ಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ನಾನೇ ಯಾಕೆ ಇದು ಮಾಡಿದ್ದೆ ಅಷ್ಟೇ. ಇನ್ನು ಬೇರೆ ಏನೂ ಉದ್ದೇಶ ಇಲ್ಲ ರೀ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಕಳಿಸಿದ್ದ ಅಷ್ಟೇನೆ. ಅಲ್ಲ ಕಳ್ಸೋಣ ಅಂತ ಅನ್ಕೊಂಡಿದ್ದೆ ಅಷ್ಟೇನೆ. ಅಯ್ಯಪ್ಪ ರೀ, ಯಾಕೆ ನನಗೆ ಹೊಡಿತಿದ್ದೀರಾ? ಬಾ ಮನೆಯಲ್ಲಿ ಎಲ್ಲ ನಿನ್ನಿಂದನೇ ಆಯ್ತಿರೋದು. ಮನೆ ಸಂಸಾರ ಎಲ್ಲ ಹಿಂಗೆ ಹಾಳಾಗೋಯ್ತಿರೋದೇ ನಿನ್ನಿಂದ. ನೀನು ನಡಗಿದ್ರೆ ಯಾಕೆ ಹಿಂಗಿರೋದು? ಈ ಮನೆನಾಗೆ ಹೆಂಗಸ್ರು ಗೆದ್ದೆಲ್ಲೇ ಕೊಡ್ತಾ ಇಲ್ವೇನೆ ನೀನು? ಮಗಳಂದ್ರೆ ಆಗಕ್ಕಿಲ್ಲ, ಸಾಸೆ ಅಂದರೆ ಬರೀ ಕೆಲಸ ಮಾಡಿಸ್ಕೊಳಕ್ಕೆ ಅಷ್ಟೇ ಏನೇ ಬೇಕು. ಸಾಸೆ ಅಂದರೆ ನಿಂಗೆ ಸಾಸೆ ಅಂದ್ರೂ ಆಗಕ್ಕಿಲ್ಲ ಅಲ್ವಾ ನಿನಗೆ? ನಿನಗೇನೂ ಬೇಡ ನಿನಗೆ. ನೀನು ಹೆಂಗಸು ಅನ್ನೋದನ್ನ ಮರ್ತೋಗ್ಬಿಟ್ಟಿದೀಯೇನೆ. ನಿನಗೆ ಮಾತ್ರ ಮಗಳಂತೂ ಬೇಕಾಗೇ ಇಲ್ಲ. ಇವನು ನಿನ್ನ ಮಗ ಏನೋ ದೊಡ್ಡದ ಕೀತು ದೊಬ್ಬಾಗ್ತಾನೆ ಅಂತ ಮಗ ಅಂತ ಎಂದನ ಒಂದು ತುತ್ಕೊಳಿಕ್ಕವನೇನೆ ಇವನು. ಯವ್ವ ರೀ ಬಿಡ್ರಿ. ಅಯ್ಯೋ ನನ್ನ ತಲೆ ಹೋಯ್ತು ಬಿಡ್ರಿ. ಅಯ್ಯೋ ನೋವ್ತೈತೆ ಬಿಡ್ರಿ. ನನಗಿಂತ ಹಿಂಗೆಲ್ಲ ಮಾಡೋಕ್ಕಿಲ್ಲ ಬಿಡ್ರಿ. ಅಯ್ಯೋ ಪ್ಲೀಸ್ ಬಿಡ್ರಿ. ಯವ್ವ ತಲೆ ಎಲ್ಲ ಹಿಂಗೆ ಹಿಡ್ಕೊಬಿಡ್ತು. ಯವ್ವ ರೀ ಬಿಡ್ರಿ. ನಾನೇನು ತವ್ರ ಮನೆಗೆ ಕಳ್ಸೋಕ್ಕಿಲ್ಲ ಬಿಡ್ರಿ, ಇರ್ಸ್ಕೊತೀನಿ ಮನೆಗೇನೆ ಬಿಡ್ರಿ. ಅಪ್ಪ ಹೆಂಗೆ ನೋಯ್ತೈತೆ ತಲೆ ಎಲ್ಲನೂ. ಯವ್ವ ಬಿಡ್ರಿ. ಅಬ್ಬಬ್ಬಬ್ಬಬ್ಬ ಇವಾಗ ನೋವಾಯ್ತದ ನಿಂಗೆ? ಸೊಸೆನ ಮಗಳನ್ನ ಆಟ ಆಡಿಸ್ಬೇಕಾರೆ ನಿನ್ನ ಮನ್ಸಾಗೆ ಈಗ ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ? ನೀನು ಒಂದು ಹೆಂಗ್ಸಾಗಿತ್ಕೊಂಡು ಏನು ಅನ್ಕೊಬಿಟ್ಟಿದ್ಯಾ? ಸೊಸೆನ ಕಳಿಸ್ತೀಯನೇ? ಇಲ್ಲ ಮನೆಗೆ ಇರಿಸ್ಕೊಂಡು ಸಂದಾಗಿ ನೋಡ್ಕೊತೀನಿ. ದಯವಿಟ್ಟು ನಾನು ಬಿಟ್ಬಿಡ್ರಿ ಪ್ಲೀಸ್ ರೀ. ಲವ್ ಇನ್ನೊಂದು ಕಿತ ಯೋನಾರ ಏನು ಮಕ್ಕಳು ನೊಯ್ಯೋ ಅನ್ನಿಸ್ಬೇಕಂಡ್ಲ ನನ್ನ ಸೊಸೆನಾಗ್ಲಿ ನನ್ನ ಮಗಳನ್ನಾಗ್ಲಿ ಆವಾಗಿರೋದು. ನೋಡ್ತಾ ಇರು, ನಾನು ಇವಳು ಮೈ ಮೇಲೆ ಬಿಟ್ಟು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ಏನಲ್ಲ ಎಷ್ಟು ದಿನದಿಂದ ಕೇಳ್ತಿರೋದು. ನೋಡಿಲ್ಲ ನಮ್ಮ ಮಗಳ ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ದೀನಿ. ಬೋತ್ತಾ ಇಲ್ಲ ಬೊಡ್ಡೈಕ್ಲ ನಿಮ್ಗೆ ಇನ್ನು ಎಷ್ಟಿರಬೇಡ. ಅದಕ್ಕೆ ನೀವು ಬರೋ ಗಂಟೆ ಹಿಂಗೆ ಹಾಕೊಂಡು ಚಟ್ನಿ ಮಾಡ್ತಿರ್ತೀನಿ. ಆವಾಗ ಬುದ್ಧಿ ಬರ್ತದೆ ನಿಮಗೆ, ಆವಾಗ ಸರ್ಬತ್ತೀರ ಬಿಡಿ. ಅಯ್ಯೋ ನಂದಿದ್ರಾಗ ಏನೂ ಇಲ್ಲ ಕಣಪ್ಪು. ಅಮ್ಮಿ ಹೇಳ್ದಂಗೆ ಅಷ್ಟೇ ನಾನು ಕೇಳೋದು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣಪ್ಪು. ಅಮ್ಮಿ ಹಂಗೆ ಹೇಳಿದ್ರೆ ಹಂಗೆ ಅಷ್ಟೇ ನಿನಗೆ. ನನಗೆ ಟೆನ್ಷನ್ ಆಯ್ತದೆ ಕಣಪ್ಪು. ಟೆನ್ಷನ್ ಅಲ್ಲ, ನಿಮ್ಮ ನೋಡಿದ್ರೆ ಭಯವಾಯ್ತದೆ ಕಣಪ್ಪು. ಏಯ್ ನೀನು ಯಾಕೆ ಸಿಮ್ಮೆ ಗಂಡಸ್ಲ? ಇಲ್ಲ ಕಣಪ್ಪ ಅದು. ಓಯ್ ಹೇಳಿರೋದು ಗೆಪ್ತಿ ಐತಾನೆ? ರೀ ಗೆಪ್ತಿ ಐತೆ.
ಇದೇನಮ್ಮ ವಾಪಸ್ ತವ್ರ ಮನೆ ಕಳ್ಸೋಣ ಅವರೇ ನೋಡ್ಕೋತಾರೆ ಅಂತ ಪ್ಲಾನ್ ಮಾಡಿದ್ರೆ ಇದೇನಮ್ಮ ಇದು ಹಿಂಗೆ ಹಿಡ್ಕೊಂಡು ಹೊಡಿತದಲ್ಲಮ್ಮ ಅಪ್ಪಯ್ಯಂಗೆ ನಮ್ಮನ್ನು ಕಂಡ್ರೆ ಇಷ್ಟ ಇಲ್ವಾ ಏನೋ ಮೊದಲೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋನು ಇವಾಗ ಅದು ಯಾಕೆ ಹಿಂಗಾಯ್ತು ಅಂತಲೇ ಗೊತ್ತಾಯ್ತಿಲ್ಲ ನಮ್ಮನ್ನು ಕಂಡ್ರೆ ಆಯ್ತಾ ಇಲ್ವಲ್ಲಮ್ಮ ಯವ್ವ ನನ್ಗೆ ಹಿಡ್ಕೊಂಡು ಹೊಡೆದವ್ನಿ ಕಣ್ಲ ನನಗೆ ಅಪ್ಪ ದೇವ್ರೆ ಹೆಂಗೆ ನೋಯ್ತೈತೆ ಗೊತ್ತಾ. ಇನ್ನೊಂದು ಕಿತ್ತ ಎಲ್ಗೂ ಕಳ್ಸೋದು ಬೇಡ ಕಣಮ್ಮ ಇಲ್ಲೇ ಇರಿಸ್ಕೊಳ್ಳಿ ಈ ಪೊದ್ದಿ ಏನೇನು ಹೇಳ್ಕೊಟ್ಟಿದ್ಲೋ ಏನೋ ನಮ್ಮ ಅಪ್ಪಂಗೆ ಅದಕ್ಕೆ ನೀ ನಮ್ಮ ಅಪ್ಪ ಎಲ್ಲ ಅವಳ ಪರನೇನಿಯ ನಮ್ಮ ಪರ ಏನೂ ಇಲ್ಲ ಕಣಮ್ಮ ನಮ್ಮ ಪರಕ್ಕೆ ಯಾರೇನೂ ಅನ್ನಕ್ಕಿಲ್ಲ ಕಣಮ್ಮ ಅದೇನೇ ನೀ ಬೇಜಾರು ಬಿಡು ಹೋಗ್ಲಿ ನಮ್ಮ ಕಷ್ಟನೇ ಯಾವಾಗ ಅರ್ಥ ಮಾಡ್ಕೊಂತನೋ ದೇವ್ರಿಗೆ ಗೊತ್ತಿಲ್ಲ ನಾವು ಹಿಂಗಿದೀವಿ ಅಯ್ಯೋ ಬಿಡು. ಹ್ಞೂ ಅಯ್ಯೋ ಬಿಡ್ಲ ಇನ್ನೇನು ಮಾಡೋಕ್ಕಾಗಿಲ್ಲ. ರೀ ರೀ ಅದು ಅಪ್ಪ ರೀ ಏನ್ರಿ ಅಪ್ಪ ಗಿಪ್ಪ ಅನ್ಕೊಂಡು ರೀ ಅದು ಈಚೆ ಕಡೆ ಮಾವಿನ ಹಣ್ಣು ಮಾರ್ಕ ಬಂದವ್ರಿ ಮಾವಿನ ಹಣ್ಣು ತಿನ್ಬೇಕು ಅಂತ ಅನ್ನಿಸ್ತಾ ಐತ್ರಿ ಬರ್ರಿ ಹೋಗ್ಬಿಟ್ಟು ಮಾವಿನ ಹಣ್ಣು ತಿನ್ನೋಣ. ಹಾಂ ಇಷ್ಟೊತ್ತು ಚೆನ್ನಾಗಿ ಬೆಂಡೆ ತೋದ್ಲು ಇವಾಗ ನೋಡು. ರೀ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಏನು ಕೊಡಿಸ್ಬೇಡ್ರಿ. ಅಯ್ಯೋ ಬಲ್ವಂತ ಏನು ಮಾಡಕ್ಕಿಲ್ಲ ಸುಮ್ಮನೆ ಕೇಳ್ದೆ ಅಷ್ಟೇ ನೀ ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತು ಅದಕ್ಕೆ ನೀ ಸುಮ್ಕೆ ಕೇಳ್ದೆ. ಇದ್ರಾಗ ಬಲ್ವಂತ ಏನು ಇಲ್ಲ ರೀ. ನೀವು ಕೊಡಕ್ಕಿಲ್ಲ ಅಂತಂದ್ರೆ ಏನು ಬೇಡ ಬಿಡಿ. ಪಾಪ ಕಾಸಿಲ್ಲ ಅಂದ್ರೆ ನಾನು ಯಾಕೆ ಕೇಳಿ ಬೋಲಿ ಇಷ್ಟ ಇತ್ತು ನನಗೆ ತಿನ್ಬೇಕು ಮಾವಿನ ಹಣ್ಣು ಅಂತ ಹೇಳ್ಬಿಟ್ಟು ಅಷ್ಟೇನೆ ನೀ ಬುಡಿ ಬಲ್ವಂತ ಏನಿಲ್ಲ. ಸೋಮಕ್ಕ ಎಲ್ಲ ತಕತಿದ್ರಲ್ಲ ಅದಕ್ಕೆ ಕೇಳ್ದೆ. ಅವೆಲ್ಲ ಮಗ ಸುಮ್ಮನೆ ಹೋಗಿ ಕೊಡ್ಸೋಗ್ಲಾ ಯಾವಾಗ ಮೈ ಮೇಲೆ ಬತ್ತಾನೋ ನಿಮ್ಮ ಅಪ್ಪಿ ಹಾಕ್ಬೇಕು ಹೋಗ್ಲಾ ಕೊಡ್ಸೋಗ್ಲಾ. ಆಪದ್ದು ತಗ ನಡಿ ನೀನು ತಗ ನಡಿ ಹೋಗಿ ತಗೊಳ ನಡಿ. ಅಯ್ಯೋ ಹೌದಾ ಅಯ್ಯೋ ಬರ್ರಿ ಕೊಡಿಸ್ ಬರ್ರಿ 4 ಬುಟ್ಟಿದಕ್ಕೂ ಸಾರ್ಥಕ ಆಯ್ತು. ಇವಳೇನು ದಸಾವತಾರ ಆಡ್ದಂಗೆ ಆಡ್ತಾಳಲ್ಲ ಒಂದೊಂದು ಕಿತ್ತಕ್ಕೂ ಒಂದೊಂದು ಅವತಾರವ ನಮ್ಮ ಅಪ್ಪ ಯಾವಾಗಿತ್ತನೋ ಯಾವಾಗ ಹೋಗಿರ್ತಾನೋ ಒಂದೂ ಗೊತ್ತಾಗಕ್ಕಿಲ್ವೇ.